ಜಗತ್ತು ವೇಗವಾಗಿ ಸಾಗ್ತಾ ಇದ್ದು ಹೊಸ ಕಲ್ಪನೆಗಳನ್ನ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಅಗತ್ಯ ಇದೆ. ಶಿಕ್ಷಣ ಮಾಧ್ಯಮಕ್ಕಿಂತಲೂ ಸಂಸ್ಕೃತಿ ಸಂಸ್ಕಾರವನ್ನ ಒಳಗೊಂಡ ಶಿಕ್ಷಣ ಇಂದಿಗೆ ಅಗತ್ಯವಾಗಿದೆ. ಗುಲಾಮಗಿರಿಯ ಮನೋಭಾವ ಹೊರಗೆ ಬರುವುದಕ್ಕಾಗಿಯೇ ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಹೇಳಿದರು. ಅವರು ಬನ್ನೂರು ಕೃಷ್ಣನಗರದ ಆಲಂಬುಡ ಎವಿಜಿ ಆಂಗ್ಲ ಮಾಧ್ಯಮ ಶಾಲೆಯ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಾರಂಭದ ಆರಂಭ 2026 ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದ ಮಕ್ಕಳ ವ್ಯಕ್ತಿತ್ವ ವಿಕಸನದ ಜೊತೆಗೆ ಮಾನವ ಸಂಪನ್ಮೂಲವನ್ನ ಸಾಮಾಜಿಕ ಶಕ್ತಿಯಾಗಿ ಪರಿವರ್ತಿಸುವ ಪ್ರಯತ್ನವಾಗಬೇಕು. ನಮ್ಮ ಅಸ್ತಿತ್ವವನ್ನ ಉಳಿಸಲು ಸವಾಲುಗಳನ್ನ ಎದುರಿಸುವ ಗುಣವನ್ನ ಹೊಂದಬೇಕಾಗಿದ್ದು, ಹಣ ಸಂಪಾದನೆಯೇ ಶಿಕ್ಷಣದ ಉದ್ದೇಶ ಆಗಬಾರದು. ಒಂದು ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಎವಿಜಿ ವಿದ್ಯಾಸಂಸ್ಥೆಯ ಪ್ರಯತ್ನ ವಿಶೇಷವಾಗಿದ್ದು, ಉನ್ನತ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲಿ ಎಂದರು. ಸಂಸ್ಥೆಯ ಸಂಚಾಲಕ ಎ.ವಿ. ನಾರಾಯಣ ಪ್ರಸ್ತಾವನೆಗೈದರು. ಸಭಾ ಕಾರ್ಯಕ್ರಮದ ಮೊದಲು ವಿದ್ಯಾರ್ಥಿ ವಿಖ್ಯಾತ ಸಂವಿಧಾನ ಪೀಠಿಕೆ ವಾಚಿಸಿದ್ರು. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ವೆಂಕಟರಮಣಗೌಡ ಕಳುವಾಜೆ, ಸಂಸ್ಥೆಯ ಸಂಚಾಲಕ ಎ.ವಿ. ನಾರಾಯಣ, ಆಡಳಿತ ಮಂಡಳಿ ಉಪಾಧ್ಯಕ್ಷ ಉಮೇಶ್ ಮಲವೇಲು, ಮುಖ್ಯ ಶಿಕ್ಷಕ ಅಮರನಾಥ ಬಿಪಿ, ಆಡಳಿತಾಧಿಕಾರಿ ಗುಡ್ಡಪ್ಪ ಗೌಡ ಬಲ್ಯ, ಪಿಟಿಎ ಅಧ್ಯಕ್ಷೆ ಸೌಮ್ಯ ಶ್ರೀ ಹೆಗ್ಡೆ ವೇದಿಕೆಯಲ್ಲಿದ್ದರು. ಅವನು ಯಂತ್ರೀಕರಣಕ್ಕೆ ಗುಲಾಮನಾಗಬಾರದು. ಅವನಲ್ಲಿ ಒಂದು ಸತ್ವ ಇರಬೇಕು, ಸ್ವಾಭಿಮಾನದ ಭಾವನೆ ಇರಬೇಕು. ನಾನು ನನ್ನತನ ಮತ್ತು ನನ್ನಲ್ಲಿರುವಂಥ ಅಂತಸತ್ವ ಇದನ್ನು ಮೂರನ್ನು ಜೋಡಣೆ ಮಾಡುವಂಥ ಪ್ರಯತ್ನಗಳನ್ನು ಯಾರು ಮಾಡ್ತಾನ ಅವನೇ ವಿದ್ಯಾವಂತ ಆಗ್ತಾನೆ. ಅದಕ್ಕಾಗಿ ಸಮಾಜದಲ್ಲಿ ನೂರಾರು ಸವಾಲುಗಳು ಬರ್ತವೆ. ದಿಸ್ ಇಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಇವತ್ತು ನಾವು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಸವಾಲುಗಳಿಗೆ ಉತ್ತರವನ್ನು ಹುಡುಕುವುದನ್ನು ನಾವು ಯಶಸ್ವಿಯಾಗಬೇಕು. ಯಾರು ಸವಾಲುಗಳನ್ನು ಬೇಡಿತನದಿಂದ ಸ್ವೀಕಾರ ಮಾಡಿ ಅದನ್ನು ಯಶಸ್ವಿ ಮಾಡಲಿಕ್ಕೆ ಆಗುವುದಿಲ್ಲ, ಅವ ಎಷ್ಟೇ ದೊಡ್ಡ ವಿದ್ಯೆ ಕಲಿತರೂ ಕೂಡ ಅವ ವಿದ್ಯಾವಂತ ಅಂತ ಅನಿಸ್ಕೊಳ್ಬೇಕಾದ್ರೆ ಅವನು ಎಲ್ಲ ಸವಾಲುಗಳಿಗೆ ಉತ್ತರ ಹುಡುಕೋದ್ರಲ್ಲಿ ಯಶಸ್ವಿ ಆಗಬೇಕು. ಸವಾಲುಗಳನ್ನು ಮೆಟ್ಟಿ ನಿಂತು ಅದರ ಮೇಲೆ ತನ್ನ ಛಾಯೆಯನ್ನು ಒಂದು ರೀತಿಯಲ್ಲಿ ಹರಡುವಂಥ ಪ್ರಯತ್ನಗಳನ್ನು ಮಾಡಿದಾಗಲೇ ಅವು ವಿದ್ಯಾವಂತ ಅನಿಸ್ತದೆ. ಆ ರೀತಿಯ ವಿದ್ಯೆ ಬೇಕು. ನನಗೆ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬನಿಗೂ ದೇಶ ಪ್ರಥಮ ಅಂತ ಹೇಳುವಂಥ ಕಾನ್ಸೆಪ್ಟ್ ಜಗತ್ತಿನ ಪ್ರತಿ ರಾಷ್ಟ್ರದಲ್ಲಿದೆ. ಆ ದೇಶ ಪ್ರಥಮ ಬರೀ ಭಾಷಣದಲ್ಲಿ ಘೋಷಣೆಯಲ್ಲಿ ಆಗಲ್ಲ. ಆ ದೇಶ ಪ್ರಥಮ ಅಂತ ಹೇಳುವಂಥದ್ದು ಆ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಇದನ್ನೆಲ್ಲ ಮೈಗೂಡಿಸಿಕೊಂಡು ಆ ಮಣ್ಣಿನ ಗುಣವನ್ನು ಅಂತಸತ್ವವನ್ನು ಸ್ವೀಕಾರ ಮಾಡಿ ಮುಂದೆ ಹೋದರೆ ಅದಾಗುತ್ತೆ. ನನಗೆ ನಿಮ್ಮ ಮಕ್ಕಳು ಈಗ ಪ್ರಾರಂಭಿಕ ಹಂತದಲ್ಲಿ ಆ ದೇಶದ ಬಗ್ಗೆ ಮಾತಾಡಿದಂಥ ಮಾತುಗಳು, ಆ ದೇಶದ ಪರಿಕಲ್ಪನೆಯಲ್ಲಿರುವಂಥ ಸಂಸ್ಕಾರಗಳನ್ನು ಸಂಸ್ಕೃತಿಗಳನ್ನು ತೋರಿಸಿಕೊಟ್ರಲ್ಲ. ಆದ್ದರಿಂದ ಈ ಎವಿಜಿ ವಿದ್ಯಾಸಂಸ್ಥೆ ಇದನ್ನು ಅದ್ಭುತ ಸಂಸ್ಥೆಯಾಗಿ ಪರಿವರ್ತನೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ನಾವು ನಿಶ್ಚಯ ಮಾಡಿಕೊಳ್ಬೇಕು. ಇವತ್ತು ಮಾತಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೌದು, ಖಂಡಿತವಾಗಿ ಇಂಗ್ಲೀಷ್ ಕಲಿಯಲೇಬೇಕು. ಇವತ್ತು ಇಂಗ್ಲೀಷ್ ಕೇವಲ ಜಾಗತಿಕ ಭಾಷೆ ಅಲ್ಲ, ಇಂಗ್ಲೀಷ್ ಇವತ್ತು ಅನ್ನ ಕೊಡುವಂಥ ಭಾಷೆಯಾಗಿ ಪರಿವರ್ತನೆ ಆಗಿದೆ. ಇಡೀ ದೇಶದ ಜಗತ್ತಿನ ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಶಕ್ತಿಯ ಪ್ರದರ್ಶನ ಮಾಡಬೇಕು, ತಾನು ಬದುಕುವಂಥ ವ್ಯವಸ್ಥೆಗೆ ಅದನ್ನು ಜೋಡಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಭಾಷೆಯ ಅವಶ್ಯಕತೆ ಇದೆ. ಆದರೆ ನೀವು ನೋಡಿದಿರಿ, ದೊಡ್ಡ ಭಾಷೆಗಳು ಸಣ್ಣ ಭಾಷೆಗಳನ್ನು ಹೇಗೆ ನುಂಗ್ತವೋ ಸಣ್ಣ ಭಾಷೆಯಲ್ಲಿರುವಂಥ ಸಂಸ್ಕೃತಿ ಸಂಸ್ಕಾರಗಳನ್ನು ಕೂಡ ನುಂಗ್ತಾ ಇದ್ದಾರೆ. ನಾವು ಇದನ್ನು ಭಾರಿ ಗಂಭೀರವಾಗಿ ಅರ್ಥಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇಂಗ್ಲೀಷ್ ಬೇಕು, ಆದರೆ ಇಂಗ್ಲೀಷಿನ ಜೊತೆಯಲ್ಲಿ ಕನ್ನಡ ಬಿಡಬಾರ್ದು. ತುಳು ಮಾತಾಡುವಂಥದ್ದನ್ನು ಮುಂದುವರಿಸಿಕೊಂಡು ಹೋಗುವಂಥ ಆ ಪ್ರವೃತ್ತಿಯನ್ನು ನಾವು ಮಾಡಲೇಬೇಕು. ಆಗಲೂ ನಮ್ಮ ಸಂಸ್ಕೃತಿ ಸಂಸ್ಕಾರ ಉಳಿಯುವಂಥದ್ದು. ಹಿರಿಯರಾದಂಥ ಚಿಕ್ಕಪ್ಪ ನಾಯಕರು ನಮ್ಮ ಎದುರೇ ಕೂತಿದ್ದಾರೆ, 94 ವರ್ಷ. ಅವರಲ್ಲಿ ಕೇಳಿ, ಒಂದು 75 ವರ್ಷದ ಹಿಂದೆ ಇಲ್ಲಿ ಯಾವ ಇಂಗ್ಲೀಷ್ ಇರಲಿಲ್ಲ. ಕನ್ನಡ ಕೂಡ ಮಾತಾಡುವವರ ಸಂಖ್ಯೆ ಒಂದಷ್ಟು ಬೆಳವಣಿಗೆಯಲ್ಲಿತ್ತು. ಇಲ್ಲಿ ತುಳು ಭಾಷೆಯಲ್ಲೇ ನಮ್ಮ ಭಾಷೆ, ಅದೇ ನಮಗೆ ಆಗ ಪ್ರಾದೇಶಿಕ ಭಾಷೆ, ಅದೇ ನಮಗೆ ರಾಜ್ಯ ಭಾಷೆ, ಅದೇ ನಮಗೆ ರಾಷ್ಟ್ರ ಭಾಷೆ, ಅದೇ ನಮಗೆ ಜಾಗತಿಕ ಭಾಷೆ ಆದಂಥದ್ದು ಇತ್ತು. ಆದರೆ ಅಲ್ಲಿಂದ ಬೆಳೆದು ಬಂದಂಥ ನಾವು ನಮ್ಮ ಭಾಷೆಯನ್ನು ವಿಸ್ತಾರ ಮಾಡಿದೆವು. ಆದರೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ವಿಸ್ತಾರ ಮಾಡುವಂಥ ಪ್ರಯತ್ನಕ್ಕೆ ನಾವು ಹೋಗಿಲ್ಲ. ಆಡಳಿತ ಮಾಡುವಂಥ ನಮ್ಮಂಥವರು ಕೂಡ ನಾವೆಲ್ಲ ವಿದೇಶಿಯ ನೀತಿಯನ್ನು ಅನುಸರಿಸುವುದನ್ನು ಮಾಡಿದ್ದೇವೆ ಬಿಟ್ಟು ಸ್ವದೇಶಿ ನೀತಿಯ ಬಗ್ಗೆ ಒತ್ತು ಕೊಡುವುದನ್ನು ನಾವು ವಿಫಲರಾದೆವು.
ಅದಕ್ಕಾಗಿಯೇ ದೇಶದಲ್ಲಿ ಒಂದು ರೀತಿ ಒಂದು ಸಂಶಯದ ವಾತಾವರಣ, ಒಂದು ಅಸಹಕಾರದ ರೀತಿ ನೀತಿಗಳಿದ್ದದನ್ನು ನಾವು ರಾಷ್ಟ್ರದಲ್ಲಿ ಕಂಡಿದ್ದೇವೆ. ಆದ ಕಾರಣ ನಾವು ನಿಶ್ಚಯ ಮಾಡಿಕೊಳ್ಬೇಕು, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಇಂಗ್ಲೀಷ್ನ ಜೊತೆಯಲ್ಲಿ ರಾಜ್ಯ ಭಾಷೆ ಕನ್ನಡಕ್ಕೂ ಕೂಡ ನಾವು ಆದ್ಯತೆ ಕೊಡಬೇಕು. ತುಳು ಭಾಷೆಯ ವಿಚಾರಗಳನ್ನು ಕೂಡ ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಬೇಕು. ಆಗಲೇ ಆ ಮಗು ಒಂದು ಸಂಸ್ಕಾರಯುಕ್ತ ಮಗುವಾಗಿ ಬೆಳೆಯುತ್ತದೆ. ಆ ಮಗು ಅವನು ನನ್ನ ಮಣ್ಣಿನ ಕಣಕಣದಲ್ಲಿರುವಂಥ ಅಂತಃಸತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ಶಕ್ತಿವಂತನಾಗ್ತಾನೆ. ಇದನ್ನು ನಾವು ಅರ್ಥಕೊಳ್ಬೇಕು. ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರ ಅಧಪತನ ಆದರೆ ಪ್ರಾಯಶಃ ಯಾವ ವಿದ್ಯಾವಂತ ಕೂಡ ಅವನ ಎಷ್ಟೇ ವಿದ್ಯೆ ಕೂಡ ಸಫಲತೆಯ ಕಡೆ ಹೋಗುವುದಿಲ್ಲ. ಒಂದು ಕುಟುಂಬದ ಆಧಾರ ಸ್ತಂಭಗಳೇನು, ಒಂದು ಸಮಾಜದ ಆಧಾರ ಸ್ತಂಭಗಳೇನು? ಸಂಸ್ಕೃತಿ, ಸಂಸ್ಕಾರ, ಪ್ರೀತಿ, ವಿಶ್ವಾಸ, ಇದು 4 ಒಂದು ಕುಟುಂಬದ ಆಧಾರ ಸ್ತಂಭಗಳು. ಯಾವುದರಲ್ಲಿ ಒಂದರಲ್ಲಿ ಕೊರತೆ ಆದರೂ ಕೂಡ ನಮ್ಮ ಮನೆಯಲ್ಲಿ ಅಪ್ಪ ಮಗನಿಗೆ, ಅತ್ತೆ ಸೊಸೆಗೆ ಆ ಪ್ರೀತಿ ವಿಶ್ವಾಸಗಳಿಲ್ಲದ್ರೆ ಏನಾಗ್ತದೆ? ಆ ಮನೆಗೆ ಕುಸಿದು ಬೀಳುತ್ತದೆ.